ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಮಾಘ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೆಬ್ರವರಿ 1ನೇ ತಾರೀಕು ಭಾನುವಾರ ಮಾಘ ಹುಣ್ಣಿಮೆ ಬಂದಿದೆ. ಈ ಮಾಘ ಹುಣ್ಣಿಮೆನ ನಾವು ಭರತ ಹುಣ್ಣಿಮೆ ಅಂತ ಕೂಡ ಹೇಳ್ತೀವಿ. ಈ ಹುಣ್ಣಿಮೆ ತಿಥಿ ಯಾವಾಗ ಆರಂಭ ಆಗಿ ಅಂತ್ಯ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಭಾನುವಾರ ಬೆಳಗಿನ ಜಾವ 5:52 ಈ ಮಾಘ ಹುಣ್ಣಿಮೆ ಆರಂಭ ಆಗಿ ಅಂತ್ಯ ಫೆಬ್ರವರಿ 2ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3:38 ಅಂತ್ಯ ಆಗುತ್ತೆ. ಪೂರ್ಣ ಹುಣ್ಣಿಮೆ ಸಿಕ್ಕಿದೆ. ಈ ಮಾಘ ಹುಣ್ಣಿಮೆ ದಿನ ಮಾಘ ಸ್ನಾನಕ್ಕೆ ತುಂಬಾ ವಿಶೇಷತೆ ಇದೆ. ಜೊತೆಗೆ ಈ ಮಾಘ ಸ್ನಾನ ಕೂಡ ಈ ಮಾಘ ಹುಣ್ಣಿಮೆ ದಿನನೇ ಅಂತ್ಯ ಕೂಡ ಆಗುತ್ತೆ. ಹಾಗೆ ಈ ಮಾಘ ಹುಣ್ಣಿಮೆ ದಿನ ಸೌದತ್ತಿ ಯಲ್ಲಮ್ಮನ ಜಾತ್ರಾ ಮಹೋತ್ಸವ ಕೂಡ ಇರುತ್ತೆ. ನಾಳೆ ಅಂದರೆ ಫೆಬ್ರವರಿ 1ನೇ ತಾರೀಕು ಭಾನುವಾರ ನದಿ ಸಂಗಮಗಳಿಗೆ ಹೋಗಿ ಮಾಘ ಸ್ನಾನನ ಮಾಡಿ ಅಲ್ಲೇ ಭಗವಂತನ ದರ್ಶನ ಅಥವಾ ದೇವಿ ದರ್ಶನನ ಮಾಡಿ ಬಂದರೆ ತುಂಬಾ ಒಳ್ಳೆಯದು. ಹಾಗೆ ನಾಳೆ ಕೊನೆ ದಿನ ಕೂಡ ಆಗಿದೆ ಮಾಘ ಸ್ನಾನನ ಮಾಡೋದಕ್ಕೆ. ನದಿ ಸಂಗಮಗಳಿಗೆ ಹೋಗಲ್ಲ ಅನ್ನೋದಾದರೆ ಬೆಳಗಿನ ಜಾವನೇ ಮನೇಲಿ ಸ್ನಾನ ಮಾಡುವಂತಹ ಸಮಯದಲ್ಲಿ ಎಲ್ಲ ಪುಣ್ಯ ನದಿಗಳ ನಾಮಸ್ಮರಣೆನ ಮಾಡಿ ನೀವು ಮನೇಲೇ ಮಾಘ ಸ್ನಾನನ ಮಾಡ್ತಿದ್ದೀನಿ ಅನ್ನೋ ಭಾವನೆಯಿಂದ ಸ್ನಾನನ ಮಾಡ್ಬೋದು. ಹುಣ್ಣಿಮೆ ಇರೋದ್ರಿಂದ ಮನೇಲಿ ವಿಶೇಷವಾಗಿ ಪೂಜೆನ ಮಾಡ್ಬೋದು ಯಥಾಶಕ್ತಿ. ಸಂಜೆ ಚಂದ್ರೋದಯದ ನಂತರ ಚಂದ್ರ ದರ್ಶನನ ಮಾಡಿ ಚಂದ್ರನಿಗೂ ಕೂಡ ಪೂಜೆನ ಸಲ್ಲಿಸಿ ನಂತರ ಚಂದ್ರನಿಗೂ ಕೂಡ ಅರ್ಘ್ಯನ ಕೊಡಬೇಕು. ತುಂಬಾ ಒಳ್ಳೆಯದಾಗುತ್ತೆ. ಚಂದ್ರೋದಯದ ಸಮಯ ಬಂದು ಭಾನುವಾರ ಸಂಜೆ 5:54 ಚಂದ್ರೋದಯ ಆಗುತ್ತೆ. ಚಂದ್ರೋದಯದ ಸಮಯದಲ್ಲೇ ಚಂದ್ರ ನಮಗೆ ನೀಟಾಗಿ ಕಾಣಲ್ಲ. 1 ಅವರ್ ಅಥವಾ ಒಂದು ಹಾಫ್ ಅನ್ ಅವರ್ ಬಿಟ್ಟು ಚಂದ್ರ ದರ್ಶನನ ಮಾಡಿ ಅಲ್ಲೇ ಚಂದ್ರನಿಗೆ ಪೂಜೆನ ಸಲ್ಲಿಸಿ ಅರ್ಘ್ಯ ಕೂಡ ಕೊಡ್ಬೋದು. ಹಾಗೆ ನಾಳೆ ಹುಣ್ಣಿಮೆ ಇರೋದ್ರಿಂದ ಕೆಲವೊಂದು ರಾಯರ ಮಠಗಳಲ್ಲಿ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಏರ್ಪಾಟ್ ಮಾಡಿರ್ತಾರೆ. ಅಲ್ಲಿ ನೀವು ಕೂಡ ಹೋಗಿ ಭಾಗಿಯಾಗಿ ಪೂಜೆಯಲ್ಲಿ ಪಾಲ್ಗೊಳ್ಬಹುದು. ಹಾಗೆ ಪೂಜೆನ ಕಣ್ತುಂಬ ನೋಡ್ಬೋದು. ಪ್ರತಿ ಹುಣ್ಣಿಮೆಲೂ ಮನೆಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ರಾಯರ ಮಠಗಳಲ್ಲೇ ಆಗಲಿ ಅಥವಾ ನಿಮ್ಮೂರಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಏರ್ಪಾಟ್ ಮಾಡಿದರೆ ಆ ಪೂಜೆಯಲ್ಲಿ ನೀವು ಹೋಗಿ ಭಾಗಿಯಾಗಿ ಭಗವಂತನ ದರ್ಶನನ ಮಾಡೋದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿಯವರ ದರ್ಶನನೂ ಕೂಡ ಮಾಡಿ ಭಗವಂತನ ಅನುಗ್ರಹ ಮತ್ತು ಆಶೀರ್ವಾದನ ಪಡ್ಕೊಳ್ಳಿ. ಪ್ರತಿಯೊಂದು ಹುಣ್ಣಿಮೆಗಳಲ್ಲೂ ಕೂಡ ಕೆಲವೊಂದು ರಾಯರ ಮಠಗಳಲ್ಲಿ ಈ ರೀತಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಏರ್ಪಾಟ್ ಮಾಡಿರ್ತಾರೆ. 1 ವಾರಕ್ಕೂ ಮುಂಚೆ ಅಥವಾ 1-2 ದಿನಕ್ಕೂ ಮುಂಚೆ ಹೋಗಿ ನೀವು ರಾಯರ ಮಠಗಳಲ್ಲಿ ವಿಚಾರಿಸಿದ್ರೆ ಅವರು ತಿಳಿಸ್ತಾರೆ. ನಿಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ದುಡ್ಡನ್ನು ಕೊಟ್ಟು ಆ ಸೇವೆಗೆ ನೀವು ಕೂಡ ಭಾಗಿಯಾಗಬಹುದು. ಭಗವಂತನ ವಿಶೇಷವಾದ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು ಅಂತ ಅಂದರೆ ನಾವು ಭಗವಂತನ ಸೇವೆನ ಎಷ್ಟು ಮಾಡಿದ್ರೂ ಕೂಡ ಸಾಲದು. ಎಷ್ಟು ಭಗವಂತನ ಸೇವೆನ ಮಾಡ್ತೀವೋ ಅಷ್ಟು ನಮಗೆ ಮತ್ತು ನಮ್ಮ ಕುಟುಂಬದವ್ರಿಗೆ ಭಗವಂತನ ಅನುಗ್ರಹ ಆಶೀರ್ವಾದ ಸಿಗ್ತಾನೆ ಇರುತ್ತೆ. ಎಷ್ಟೋ ಸಲ ನಾವು ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಆದರೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಪ್ರತಿ ಹುಣ್ಣಿಮೆಲಿ ಹೋಗಿ ಭಾಗಿಯಾಗ್ಬೋದು ಎಲ್ಲ ದೇವಸ್ಥಾನಗಳಲ್ಲಿ. ಹಾಗೆ ಕೆಲವೊಂದು ರಾಯರ ಮಠಗಳಲ್ಲಿ ಈ ಹುಣ್ಣಿಮೆ ದಿನ ಮಾಡೇ ಮಾಡ್ತಾರೆ, ಹೋಮಗಳನ್ನ ಮಾಡ್ತಾರೆ. ನಾವು ಆ ಪೂಜೆ ಮತ್ತು ಹೋಮಗಳಲ್ಲಿ ಹೋಗಿ ಭಾಗವಹಿಸೋದ್ರಿಂದ ಭಗವಂತನ ವಿಶೇಷವಾದ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಮನೇಲೇ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೂ ಪರವಾಗಿಲ್ಲ, ನಾವು ದೇವಸ್ಥಾನಗಳಿಗೆ ಹೋಗಿ ಭಗವಂತನ ಸೇವೆನ ಮಾಡಿ ಭಗವಂತನಿಂದ ವಿಶೇಷವಾದ ಅನುಗ್ರಹನ ಪಡ್ಕೋಬಹುದು. ಹಾಗಾಗಿ ನಾಳೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲಿ ನಿಮ್ಮ ಊರಲ್ಲಿ ಮಾಡ್ತಾರೋ ದೇವಸ್ಥಾನಗಳಲ್ಲಿ ಅಲ್ಲಿ ಹೋಗಿ ಭಗವಂತನ ದರ್ಶನನ ಮಾಡಿ ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಈ ಒಂದು ಪುಟ್ಟದಾದ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.